ಸ್ಥಾನಕ್ಕೆ ಆಸೆ ಪಡೋದು ತಪ್ಪಿಲ್ಲ, ಆದ್ರೆ ಶಾಸಕರ ಬೆಂಬಲ ಇಲ್ಲ ಅಂತ ತುಂಬಾ ಸ್ಪಷ್ಟವಾಗಿದೆ. ದೆಹಲಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದ್ದಾರೆ. ಅದ್ರಲ್ಲಿ ಹೊಸದೇನಿದ್ದಾರೆ? ಹೊಸದೇನಿಲ್ಲ. ಮೊನ್ನೆ ಹೇಳಿದ್ದಾರೆ, ನಿಮ್ಮ ಮುಂದೆ ಹೇಳಿದ್ದಾರೆ ನಾನೇ ಅಂತ. ಹಿಂದೂ ಕೂಡ ಅವ್ರು ಹೇಳಿದ್ದಾರೆ, ಪರೋಕ್ಷವಾಗಿ ಹೇಳಿದ್ದಾರೆ. ಈ ಸಾರಿ ನೇರವಾಗಿ 2 ಸಾರಿ ಹೇಳಿದ್ದಾರೆ. ಮತ್ತೆ ಇದನ್ನ ನಮ್ಮ ಕೇಳೋದ್ರಾಗ ನಾವು ಕಾಂಪಿಟೇಟರ್ ಅಲ್ಲ, ಆಕಾಂಕ್ಷಿನೂ ಅಲ್ಲ. ಈಗ ಅನ್ವಯಿಸುದಿಲ್ಲ ಆ ಸಂದೇಶ. ಅಲ್ಲ, ಸಿಎಂ ಯಾಕೆ ಈ ಮಾತನ್ನು ಹೇಳ್ಬೇಕಾಯ್ತು ಸರ್? ಸಂದರ್ಭ ಬಂದಿರಬಹುದು, ಅವಕಾಶ ಬಂದ್ರು ಹೇಳಿದ್ದಾರೆ. ಅಲ್ಲ, ನಾಯಕತ್ವ ಬದಲಾವಣೆ ಚರ್ಚೆ ಆಗ್ತಿದ್ಯಾ, ಆ ಕಾರಣಕ್ಕೆ ಹೇಳಿದಾರ? ಏನು ಗೊತ್ತಿಲ್ಲ, ನೀವು ಅವ್ರನ್ನ ಕೇಳಿ, ಅವ್ರನ್ನ ಕೇಳಬೇಕಂತ ಇರ್ಬೇಕು, ಹೇಳಿದಾರೆ ಅಷ್ಟೇ. ಅದ್ರಲ್ಲಿ ಏನು ಹೊಸದಿದೆ? ಒಂದು ಕಡೆ ಸುರ್ಜೇವಾಲಾ ಬಂದು ಮೀಟಿಂಗ್ ಮಾಡ್ತಾರೆ, ಇನ್ನೊಂದು ಕಡೆ ಅವರು ವರದಿ ತಗೊಂಡು ಹುಡುಕ್ತಾರೆ. ದೆಹಲಿಯಲ್ಲಿ ಸಿಎಂ ಇದ್ದಾಗಲೇ ಸಿಎಂ ಅಲ್ಲಿ ಒಂದು ಸ್ಪೀಟ್ ಕೊಡ್ತಾರೆ. ಸಂದೇಶ ಏನು? ಅವ್ರು ಸುರ್ಜೇವಾಲಾ ಬಂದದ್ದು ಶಾಸಕರ ಸಮಸ್ಯೆ ಕೇಳಲಿಕ್ಕೆ ಬಂದಿದಾರ. ಅವ್ರೇನ್ ನಾಯಕ ಬದಲಾವಣೆ ಮಾಡ್ಬೇಕು ಅಭಿಪ್ರಾಯ ತೊಗೊಳಿಕ್ ಬಂದಿಲ್ಲ. ಅವ್ರು ಬಂದದ್ದು ವಿಚಾರ ಬೇರೆ, ದೆಹಲಿಯಲ್ಲಿ ಚರ್ಚೆ ನಡೆಯುತ್ತಿದ್ದ ವಿಚಾರ ಬೇರೆ. ಅಲ್ಲಿ ನಿಗಮ ಮಂಡಳಿ ಅಧ್ಯಕ್ಷ ಚರ್ಚೆ ಇರ್ಬೋದು, ಬೇರೆ ಬೇರೆ ಚರ್ಚೆ ಇರ್ಬೋದು. ನಮ್ಮ ಮಾಹಿತಿ ಪ್ರಕಾರ ಈಗ ನೀವು ಹೇಳೋದು ನಮಗೂ ಕೂಡ ಹೊಸದೇ. ಅದು ನಾನೇ ಇರ್ತೀನಿ ಅಂತ ಹೇಳಿದ್ದಾರೆ. ಆ ಚರ್ಚೆ ಇಲ್ಲಿಯೂ ಆಗಿಲ್ಲ, ನಮ್ಗೆ ಯಾವಾಗ ಕೂಡ ಆಗಿಲ್ಲ ಅಂತ ನಾವು ಹೇಳಿದ್ವಿ. ನಮ್ಮ ಸಾಕಷ್ಟು ಸಾರಿ ಕೇಳಿದಿರಿ, ಅಂಥದ್ದು ಯಾವುದೋ ಆಗಿಲ್ಲ ಅಂತ ನಾವು ಹೇಳಿದ್ವಿ ನಾವು ಕೂಡ. ಈಗ ಅವರೇ ಹೇಳಿದ್ದಾರೆ, ಸ್ಪಷ್ಟಪಡಿಸ್ತಾರೆ. ಇನ್ನದ್ರಲ್ಲಿ ನಾವೇನು ಹೇಳುವಂಥದ್ದು ಏನಿಲ್ಲ. ನಾಯಕತ್ವ ಬದಲಾವಣೆ ವದಂತಿಗಳಿಗೆ ತೆರೆ ಎಳೆಯುವ ಪ್ರಯತ್ನ ಎಳಿಬೇಕು ನೀವು. ನೀವು ಎಳಿಬೇಕೀಗ. ಕೆಲ ಶಾಸಕರುಗಳು ಡಿ.ಕೆ. ಶಿವಕುಮಾರ್ ಪರವಾಗಿ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇರಬಹುದು. ಆದರೆ ನಾನು 5 ವರ್ಷ ಇರ್ತೇನೆ, ಡಿ.ಕೆ. ಶಿವಕುಮಾರ್ ಎಲ್ಲೂ ಕೂಡ ಸಿಎಂ ಸ್ಥಾನದ ಬಗ್ಗೆ ಎಲ್ಲೂ ಕೂಡ ಪ್ರಸ್ತಾಪ ಮಾಡಿಲ್ಲ ಅಂತ ಹೇಳಿದ್ದಾರೆ. ಸಂದೇಶ ಏನು? ನೋಡಿ, ಯಾರು ಶಾಸಕರು ಕೂಡ, ಯಾಕೆ ನಮಗ್ ಬಂದು ಹೇಳಿದ್ದಾರೆ ಏನೇನು ಮಾತಾಡಿದ್ವಿ, ಎಲ್ಲರೂ ಅವ್ರ ಪರವಾಗಿದ್ದಾರೆ, ಎಲ್ಲರ ಪರವಾಗಿ ಹೇಳಿದ್ದಾರೆ. ಅವ್ರು ಹೆಚ್ಚು ಕೆಲಸದ ಬಗ್ಗೆ ಗ್ರಾಂಟ್ ಹೆಚ್ಚಬೇಕು ಅನ್ನೋದು ಎಲ್ಲರದು ಡಿಮಾಂಡು, 90ರಷ್ಟು. ಇನ್ನೊಂದು 10% ಜನ ಹೇಳಿರ್ಬೋದು ನಮಗೆ ನಾಯಕ ಬೇಕು ಬೇಡ ಅಂತ. ಸೊ ಮೆಜಾರಿಟಿ ಜನ ಅಲ್ಲಿ ಕೆಲಸದ ಹೇಳಿದಾರೆ ಹೊರತಾಗಿ, ಬೇರೆ ಬೇರೆ ಸಮಸ್ಯೆಗಳು ಹೇಳಿದಾರೆ ಹೊರತಾಗಿ, ಅದನ್ನ ಬಿಟ್ಟರೆ ಅಲ್ಲಿ ನಾಯಕ ಬದಲಾವಣೆ ಬಗ್ಗೆ ಯಾರು ಅವರು ಕೇಳಿಲ್ಲ. ಸುರ್ಜೇವಾಲಾರು ಇವರು ಕೂಡ ಯಾರು ಹೇಳಿಲ್ಲ. 10% ಹೇಳಿರ್ಬೋದು, ಒಂದು 20 ಜನ. ಡಿ.ಕೆ. ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಸಂಖ್ಯೆ ಕಡಿಮೆ ಇದೆ ಅನ್ನುವಂಥದ್ದು ಕೂಡ ಸಿಎಂ ಸಿದ್ದರಾಮಯ್ಯ ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ ಯಾರಿಗೆ ಶಾಸಕರ ಸಂಖ್ಯೆ ಹೆಚ್ಚಿದೆ ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ. ಅದು ಲಾಸ್ಟ್ ಟೈಮ್ ಕೂಡ ವೋಟಿಂಗೇ ಆಗಿದೆಲ್ಲ. ಯಾವಾಗ್ರೆ ಸಿಎಂ ಮಾಡಿದ್ನಾಗ ವೋಟಿಂಗ್ ಆಗಿದೆ. ಆ ಆಧಾರದ ಮೇಲೆ ಹೇಳಿರ್ಬೋದು, ಅವಾಗ ನನಗೆ ಇಷ್ಟು ಬಿದ್ದಾವ, ಇವ್ರಿಗೆ ಇಷ್ಟು ಬಿದ್ದಾವ ಅಂತ ಆಧಾರದ ಮೇಲೆ ಹೇಳಿರ್ಬೋದು. ಚುನಾವಣೆ ಆಗಿದೆ. ಸಿಎಂ ಅವರು, ಸಿದ್ದರಾಮಯ್ಯ ಅವರು ಸಿಎಂ ಆಗ್ಬೇಕಾದ್ರೆ ವೋಟಿಂಗ್ ಆಗಿದೆ. ವೋಟಿಂಗ್ ನಲ್ಲಿ ಅವ್ರಿಗೆ ಹೆಚ್ಚಾಗಿದೆ ಅಂತ ಅವ್ರು ಸಿಎಂ ಮಾಡಿದ್ದಾರೆ. ಅದನ್ನ ಆಧಾರ ಇಟ್ಕೊಂಡು ಅವ್ರು ಹೇಳಿರ್ಬೋದು, ನನಗೆ ಹೆಚ್ಚಿದೆ ಅಂತ ಸಂದರ್ಭ ಬಂದಿರಬಹುದು, ಅಂತ ಸನ್ನಿವೇಶ ಕಾರಣಕ್ಕಾಗಿ ಸಿಎಂ ಹೇಳಿರ್ಬೋದು ಅಂತ ಹೇಳಿದ್ರೆ. ಹೌದು, ಈಗ ಎಲ್ಲಾ ಕಡೆ ನಡೆದಿದ್ದಾರೆ. ಇಡೀ ನ್ಯಾಷನಲ್ ಚಾನೆಲ್ ನಲ್ಲಿ ಅದನ್ನ ಹೇಳ್ತಿದ್ದಾರೆ, ಸ್ಟೇಟ್ದವ್ರು ಅದನ್ನ ಹೇಳ್ತಾರೆ, ಯೂಟ್ಯೂಬ್ದಾಗ ಅದನ್ನ ಹೇಳ್ತಾರೆ. ಹಿಂಗಾಗಿ ಹೇಳೋದು ಅನಿವಾರ್ಯ ಇದೆ. ಯಾಕೆ ನೀವೇ ಅಂದ್ರಲ್ಲ, ಅದು ಒಂದ್ ಕಡೆ ಎಲ್ಲೋ ಇತ್ತೀಶ್ರೀ ಹಾಡ್ಬೇಕಂತ ಇತ್ತೀಶ್ರೀ ಹಾಡಿದ್ದಾರೆ. ಯಾಕೆ ಡೆವಲಪ್ಮೆಂಟ್ ಇಲ್ಲ. ಅಲ್ಲಿ ನಾವು ಯಾವ ಜಿಲ್ಲೆಗೆ ಹೋಗಿ ಹೇಳಿದ್ರು ಕೂಡ ಫಸ್ಟ್ ಕೇಳೋದು ನಮ್ಗೆ ಇದನ್ನೇ ಕೇಳ್ತಾರೆ ಪ್ರಶ್ನೆ, ಬೇರೆ ಏನು ಕೇಳಲ್ಲ. ಆ ಸ್ಟೇಟ್ಮೆಂಟ್ ಕೂಡ ಈಗ ಸೂಕ್ತ. ಯಾಕಂದ್ರೆ ನಮ್ ಬೇರೆ ಕೆಲಸ ಮಾಡ್ಲಿಕ್ಕೆ ಕೆಲಸ ಇದೆ. ನಮ್ಗೆ ಎಲ್ಲಿ ಹೋದ್ರು ಇದನ್ನ ಪ್ರಶ್ನೆ ಕೇಳ್ತಾರೆ, ಅಧ್ಯಕ್ಷರು ಸಿಎಂ ಅಂತ. ಸೊ ಈಗ ಅವ್ರು ಸ್ಪಷ್ಟವಾಗಿ ಹೇಳಿದ್ರಿಂದ ಇವತ್ತಿಂದ ಇದು ಕ್ಲೋಸ್ ಆಗ್ಬೇಕಂತ ನಮ್ದು ವಿನಂತಿ. ಮಾಧ್ಯಮಗಳಲ್ಲಿ ಅಷ್ಟೇ ಚರ್ಚೆ ಆಗ್ತಿದೆ ಅಂತ ನೀವು ಹೇಳ್ತಿದ್ದೀರಾ ಅಥವಾ ಪಾರ್ಟಿಯಲ್ಲಿ ಏನು ಯಾರು ಮಾತಾಡ್ತಾನೆ ಇಲ್ಲ? 10% ಹೇಳಿದ್ರಲ್ಲ, 10% ಅಂತ ಹೇಳಿಲ್ಲ ಅವಾಗ. 10% ಅದು ಲಾಸ್ಟ್ ವರೆಗೆ ಅವರು ಚರ್ಚೆಯಲ್ಲಿ ಇರ್ತಾರೆ. 10%, 90% ಜನ ಇಲ್ಲ. ಅವ್ರಿಗೂ ಕ್ಲಿಯರ್ ಮೆಸೇಜ್ ಇದು, 10%ದವ್ರಿಗೂ. ಸರ್, ಸುರ್ಜೇವಾಲಾ 40 ಶಾಸಕರನ್ನ ಸಮಸ್ಯೆಗಳನ್ನ ಆಲಿಸಿದ್ರು. ಇವಾಗ ಮುಂದಿನ ಒಂದು ಸಚಿವರು ಕೂಡ ಕರಸೇವೆ ಮಾಡಿದಂತ ಒಂದು ಪ್ರಸ್ತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಒಳ್ಳೇದು ಮಾಡಿದ್ರೆ ಒಳ್ಳೇದು ಮಾಡಬೇಕು. ನಮ್ಗೆ ಯಾಕಂದ್ರೆ ಶಾಸಕರು ಬಹಳಷ್ಟು ಜನ ಮಂತ್ರಿಗಳ ಮೇಲೆ ಹೇಳಿದ್ದಾರೆ, ಸಿಗೋದಲ್ಲ, ನಮ್ಗೆ ರೆಸ್ಪಾಂಡ್ ಮಾಡೋದಲ್ಲ ಹೇಳಿದ್ದಾರೆ. ನಮ್ಮ ಸಮಸ್ಯೆಗಳು ನಮ್ಮ ಮುಂದೆ ಹೇಳೋಲ್ಲ ಶಾಸಕರು. ಅವ್ರ ಮುಂದೆ ಹೇಳಿದ್ರೆ ನಮ್ಗೆ, ಅವ್ರು ಹೇಳಿದ್ರೆ ನಾವು ಅದನ್ನ ತಿದ್ದುಕೊಳ್ಳುವಂತ ಪ್ರಯತ್ನ ಮಾಡ್ಬೇಕು ಸಚಿವರು. ಒಂದು ಶಾಸಕಾಂಗ ಸಭೆ ಕರೆದಿದ್ರೆ ಇದು ಅನುದಾನ ಸಮಸ್ಯೆ ಅಥವಾ ಶಾಸಕರ ಬೇಸರ ಬೇಗ ಬಗೆಹರಿತಿತ್ತು. ಇಲ್ಲ, ಅಲ್ಲಿ ಓಪನ್ ಆಗಿ ಹೇಳಲಿಕ್ಕೆ ಆಗೋಲ್ಲ. ಓಪನ್ ಆಗಿ ಶಾಸಕಾಂಗ ಸಭೆ ಬಹಳಷ್ಟು ನೋಡಿದ್ವಿ ನಾವು, ಅಲ್ಲಿ ಜನರಲ್ ಆಗಿ ಹೇಳ್ತಾರೆ. ಈಗ ಇದಕ್ಕೆ ಕರೆದು ಬಂದ್ರಿತ್ತು ಒಳ್ಳೇದೇ. ಯಾಕೆಂದ್ರೆ ಕೆಲವ್ರ ಬಗ್ಗೆ ಅವರು ನೇರವಾಗಿ ಆರೋಪ ಮಾಡೋದು ಇದ್ದೇ ಹೇಳಿದ್ದಾರೆ. ಸೊ ಜನರಲ್ ಸೆಕ್ರೆಟರಿ ಮುಖಾಂತರ ನಮಗೆ ಏನು ಸಜೆಷನ್ ಕೊಟ್ಟರು ನಾವು ಅದನ್ನು ತಿದ್ದುಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ. ಇವತ್ತು ನಿಮ್ಮಲ್ಲಿ ಕೆಲ ಶಾಸಕರು, ದೊಡ್ಡ ಸಂಖ್ಯೆಯ ಶಾಸಕರನ್ನು ಭೇಟಿ ಮಾಡಿದ್ರು.
ಸಭೆ ನಡೆದಿರ್ತಕ್ಕಂಥ ಚರ್ಚೆ ಇದೇನು ಡೈಲಿ ಎಷ್ಟಿದ್ದೇ ಇರ್ತದೆ ನಮ್ಮ ಕಡೆ. ಇಲ್ಲ ಸರ್, ದೆಹಲಿಯಲ್ಲಿ ಬಿರುಸುಗೊಂಡಿರುವಾಗಲೇ ಇಲ್ಲಿ ಏ- ಶಾಸಕರು ಏ- back to back ನಿಮ್ಮನ್ನ ಭೇಟಿ ಆಗ್ತಿದಾರಲ್ಲ ಅಂತ. ನೀವು ಯಾರೋ ಒಬ್ರು ಹೊರಗೆ ನಿಂತ್ರೆ ಡೈಲಿ ಒಂದು 10-15 ಜನ ನಮ್ಗೆ MLA ಬಂದೇ ಬರ್ತಾರೆ. ಇದೇನು ಹೊಸದೆಲ್ಲ ಇಟ್ಟು ಬಂದೇ ಬರ್ತಾರೆ. ಕೆಲವರು ಡಿಪಾರ್ಟ್ಮೆಂಟ್ ವರ್ಕಿಗೆ ಬರ್ತಾರೆ, ಕೆಲವರು ಸೋಷಿಯಲ್ ಕಾರ್ಯಕ್ರಮ ಬರ್ತಾರೆ, ಇನ್ನು ಬೇರೆ ಬೇರೆ ಕಾರ್ಯಕ್ರಮ ನಮ್ಮ 15 ಜನ ಡೈಲಿ ಭೇಟಿಯಾಗಿ ಆಗ್ತಾರೆ. ಡೆಲ್ಲಿಗೂ ಅದಕ್ಕೂ ಏನ ಸಂಬಂಧ ಇಲ್ಲ. ಸರ್, ಡಿ ಸಿ ಅವರು ಮಾತಾಡಿದ್ರೆ ಸಿದ್ದರಾಮಯ್ಯರು OBC ನಾಯಕರು, ಅವ್ರ ನಾಯಕರನ್ನು ಬಳಸ್ಕೊಳ್ತಾರೆ ನಮ್ಮ ಹೈಕಮಾಂಡ್ ಅನ್ನುವಂತ ಮಾತಾಡಿದ್ರು. ನಾವು ನಿನ್ನೆ ಅದ್ರ ಹೇಳಿದ್ವಲ್ಲ, ಅವ್ರ ಅನುಭವ ಪಡ್ಲಿಕ್ಕೆ ಅವ್ರು ಮಾಡಿದ್ದಾರೆ. ಸೊ ಅಲ್ಲಿ ಆದ್ರೆ ಒಳ್ಳೇದಂತ ನಿನ್ನೆ ನಾವು ಹೇಳಿದ್ವಿ. ಅದನ್ನ ಸೇಮ್ ಅವರು ರಿಪೀಟ್ ಮಾಡಿದ್ದಾರೆ. ಅಲ್ಲ, ರಾಷ್ಟ್ರ ರಾಜಕಾರಣಕ್ಕೆ ಹೋಗುವಂತದ್ದು ಆ ಥರದ್ದೇನೋ ಸಾಮರ್ಥ್ಯ ಇಲ್ವಾ ಸರ್ ಅವ್ರಿಗೆ? ಇದೆಲ್ಲ ಸಾಮರ್ಥ್ಯಕ್ಕಿಲ್ಲ, ಇದೆ ಬಳಸ್ಕೊಳ್ಬೋದು. ಆದ್ರೆ ಅದ್ರ ಟೈಮ್ ಬರ್ಬೇಕಲ್ಲ. ಸಾಮರ್ಥ್ಯ ಇದೆ, ಅವ್ರಿಗೆ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಆದ್ರೆ ಅದ್ರ ಅವಕಾಶ, ಸನ್ನಿವೇಶ, ಸಂದರ್ಭ ಬಂದಾಗ ಹೋಗ್ಬೋದು. ಅಂದ್ರೆ ಈಗ ಸನ್ನಿವೇಶ ಪ್ರಸಕ್ತ ಸೂಕ್ತವಾಗಿಲ್ಲ ಅಂತ. ಅವ್ರು ಹೇಳಿದ್ರಲ್ಲ ಡೆಲ್ಲಿ ನಾನಮ್ಮ ಇದ್ದಾಗ ಮತ್ತೆ ಡೆಲ್ಲಿಗೆ ಎಲ್ಲಿ ಹೋಗಾರ, ಬೆಂಗಳೂರಿಗೆ ಹೋಗಿ ಮಾಡೋರು ಕೆಲಸ. ಸರ್, ಅನಗತ್ಯವಾಗಿ ಯಾರು ನಾಯಕತ್ವ ಬದಲಾವಣೆ ಬಗ್ಗೆ ಮಾತನಾಡ್ತಾರೆ, ಅವ್ರಿಗೆ ಮೆಸೇಜ್ ಮ್ಯಾಚ್ ಕ್ಲೋಸ್ ಅಂತ ಬಹಿರಂಗ. ಬಹಿರಂಗ ಅಂತ ಅಂಪೈರ್ ಡಿಸಿಷನ್ ಕೊಟ್ಬಿಟ್ರಲ್ಲ ಈಗ. ಅಲ್ಲ ಸರ್, ಈಗ ಸುಜಯಲ್ಲ 40 ಶಾಸಕರನ್ನ 135 ಮೆಜಾರಿಟಿ ಇರ್ತಕ್ಕಂಥ 40 ಮಂದಿನೇ ಯಾಕೆ ಕರಿಬೇಕಾಗಿತ್ತಂತ ಒಂದು ಪ್ರಶ್ನೆ ಆಗಿದೆ ಸರ್. 40 ಜನನ ಮತ್ತೆ ಯಾಕೆ ಕರೆದು ಮಾತಾಡ್ಬೇಕಾಗಿತ್ತು? ಎಲ್ಲಾನು ಕರೀತಾರಲ್ಲ. ಮೊನ್ನೆ 40 ಆಯ್ತು, ಈಗ 40 ಆಯ್ತು, ಅಗೇನ್ ಮತ್ತೆ ಬರ್ತಾರ, 103 ಆಗಿದೆ. ಎಲ್ಲಾರನು ಮಾಡ್ತಾರೆ. ನಂತರ ಮಂತ್ರಿಗಳು ನಮ್ಮನ್ನ ಕರಿತಾರ, ಸುದ್ದಿ ಇದೆ. ಇದೆ ಸರ್, ಇದೆ. ಕರೆದ್ರೆ ನಾವು ಹೋಗ್ತೀವಿ. ಅವ್ರೇನ್ರ ನಮ್ದು ಕೆಲವ್ರು ಏನ್ರ ಹೇಳಿದ್ರೆ ಅದನ್ನ ತಿದ್ದುಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ. ಅಲ್ಲ ಸರ್, CM ಅವ್ರನ್ನ ಇಟ್ಕೊಂಡು ಅದನ್ನ ಸಭೆ ಮಾಡಿಸಿದ್ರೆ ಅದು ಅರ್ಥಪೂರ್ಣ ಆಗ್ತಿತ್ತು. ಶಾಸಕಾಂಗ ಪಕ್ಷದ ನಾಯಕರು CM ಆಗಿರ್ತಾರೆ, ಅನುದಾನದ ಆಗಿರ್ಬೋದು, ಕ್ಷೇತ್ರದ ಆಗಿರ್ಬೋದು ಅನ್ನುವಂತ ತಕ್ಷಣ ಚರ್ಚೆ. ಬಗೆಹರಿಸ್ಬೋದು. ಕೆಲವರು ಹೇಳಲಿಕ್ಕೆ ಹಿಂಜರ್ತಾರ, ಅವ್ರ ಮ್ಯಾಗ ಹೇಳೋದಿತ್ತು ಅನ್ನೋ ಆರೋಪ. ಈಗ ನಮ್ಮ ಮ್ಯಾಗೆ DCM ಮ್ಯಾಗೆ CM ಮ್ಯಾಗೆ ಆರೋಪ ಮಾಡುವಂತವ್ರು ಇದಾರಲ್ಲಿ. ಅವ್ರು ನಮ್ಮನ್ನ ಇದ್ರ ಹೇಳ್ತಾರೆ, ಅವ್ರು ಹೇಳಲ್ಲ. ಈಗಾರ ಮುಕ್ತವಾಗಿ ಹೇಳ್ತಾರೆ, ಅಲ್ಲ, ಮುಕ್ತವಾಗಿ ಹೇಳಿರ್ತಾರೆ ಸರ್ ಎಲ್ಲ. ಹೇಳಿರ್ತಾರೆ. ಅದಕ್ಕೆ ಒಬ್ಬರೇ ಕೂತಿದಾರ, ಒಳ್ಳೇದದ. ಯಾಕೆ ನಮ್ಮ ಸಮಸ್ಯೆ ಗೊತ್ತಾಗಬೇಕಲ್ಲ ಏನಿದೆ ಅಂತ. ಕೆಲವು ಸಚಿವರು ಕೂಡ ಸುರ್ಜೇವಾಲ ಅವರು ಮೀಟಿಂಗ್ ಮಾಡಿರುವಂತ ವಿಚಾರಕ್ಕೆ, ಸಚಿವರು ವಿಚಾರಕ್ಕೆ ಅಸಮಾಧಾನಗೊಂಡಿದ್ದಾರೆ ಕೆಲವು ಸಚಿವರು ಅಂತ. ನನಗೆ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ತಾವು ಯಾವಾಗ ದೆಹಲಿಗೆ ಹೋಗಿದ್ದೀರಾ? ನಮ್ದೇನಿದೆ ಮತ್ತೆ ಈಗೆಲ್ಲ ಮುಗಿದ್ಮ್ಯಾಗ ಅಲ್ಲೇ ಮಾಡೋದು ಹೋಗಿ. ಬಟ್ ಇದು ಮುಗೀತು ಸರ್. ಇನ್ನೊಂದು ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಬದಲಾವಣೆ ಅಗತ್ಯತೆ ಇನ್ನೂ ಮುಗಿದಿಲ್ಲ. ಅದನ್ನ ಅವರೇ ಮಾಡ್ಬೇಕು. ಈಗ ಹೆಂಗ CM ಅವ್ರು ಹೇಳಿದ್ರಲ್ಲ, ಅದು ಅವರೇ ಮಾಡ್ಬೇಕು. ಅವ್ರ ಕೈಯಲ್ಲಿದೆ, DCM ಕೈಯಲ್ಲಿದೆ, ಸುರ್ಜೇವಾಲ ಕೈಯಲ್ಲಿದೆ. ಅವ್ರು ಯಾವ್ದು ಡಿಸಿಷನ್ ತೋರು ಅದು ಒಂದು ಇತಿಶ್ರೀ ಆಡ್ತಿ. ಇಲ್ಲ ಅದು ದಿವಸ ಚರ್ಚೆ ಆಗ್ತದ, ಹಿಂಗಾಯ್ತಾ ಹಂಗಾಯ್ತಾ, ಅದು ಬೇಡ. ಅದು ಒಂದ್ಸರಿ 3 ಮಂದಿ ಕುಂತು ಹಿರಿಯರಿದಾರ, ಕುಂತು ಡಿಸಿಷನ್ ತೊಂದ್ರೆ ಸರಿ ಆಗ್ತೈತೆ. ಇಲ್ಲಾಂದ್ರೆ ಪದೇ ಈಗ ನಾವು CM ಕ್ಲೋಸ್ ಆಯ್ತು, ಮತ್ತೆ ಅಧ್ಯಕ್ಷ ಬೆನ್ನ ಹಾಕ್ತಾರೆ. ಅದಕ್ಕೆ ಕ್ಲೋಸ್ ಆಗ್ಬೇಕಂತ ಅಧ್ಯಕ್ಷ ಕ್ಲೋಸ್ ಆಗ್ಬೇಕು ನಮ್ಮ ದೃಷ್ಟಿಯಲ್ಲಿ. ಓಕೆ, ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.